ಇವತ್ತಿನ ಸಂಡೇ ತುಂಬ ವಿಶೇಷವಾದದ್ದು. ಯಾಕಂತಂತಂದರೆ ಫುಲ್ ಯುರೋಪಿಯನ್ ಕಂಟ್ರೀಸ್ ಒಳಗಡೆ ಟೈಮ್ ಚೇಂಜ್ ಆಗುತ್ತೆ. ಸೊ 1 ಅವರ್ ಫಾರ್ವರ್ಡ್ ಆಗುತ್ತೆ. ಅಂದರೆ 2 o'clock ಇದ್ದಿದ್ದು 3 o'clock ಶಿಫ್ಟ್ ಆಗುತ್ತೆ. ಯಾಕೆ ಈ ಥರ ಅಂತಂದರೆ ಇದಕ್ಕೆ ಡೇ ಲೈಟ್ ಸೇವಿಂಗ್ ಟೈಮ್ ಅಂತ ಕರೀತಾರೆ. ಸೊ ಮೋಸ್ಟ್ ಆಫ್ ದಿ ಯುರೋಪಿಯನ್ ಕಂಟ್ರೀಸಲ್ಲಿ ಇವತ್ತು ಟೈಮ್ ಚೇಂಜ್ ಆಗುತ್ತೆ. 2 o'clock ಟು 2 o'clock 1 ಅವರ್ ಫಾರ್ವರ್ಡ್ ಶಿಫ್ಟ್ ಆಗಿ 3 o'clock ಆಗುತ್ತೆ. ಸೊ ಅಂದರೆ ಡೇ ಟೈಮ್ ಜಾಸ್ತಿ ಇರುತ್ತೆ, ನೈಟ್ ಟೈಮ್ ಕಡಿಮೆ ಇರುತ್ತೆ. ಇದೇ ರೀತಿ ಅಡ್ಮನ್ ಸೀಸನ್ ಒಳಗೂ 1 ಅವರ್ ಬ್ಯಾಕ್ ಹೋಗುತ್ತೆ. ಅಂದರೆ 3 o'clock ಇದ್ದಿದ್ದು 2 o'clock ಶಿಫ್ಟ್ ಆಗುತ್ತೆ. ಸೊ ಆವಾಗ ನೈಟ್ ಟೈಮ್ ಜಾಸ್ತಿ ಇರುತ್ತೆ, ಡೇ ಟೈಮ್ ಕಮ್ಮಿ ಇರುತ್ತೆ. ಸೊ ಇವಾಗ 8 ಗಂಟೆ 9 ಗಂಟೆ ಆದ್ರೂ ಬೆಳಕು ಹಾಗೆ ಇರುತ್ತೆ. ಸೊ ಬೇಗ ಕತ್ಲಾಗಲ್ಲ. ಸೊ ಇವಾಗ ಈ ಟೈಮ್ ಚೇಂಜ್ ಆಗೋದ್ರಿಂದ ಸೊ ನಮ್ಮ ಇಂಡಿಯನ್ ಟೈಮ್ಗೆ ಜರ್ಮನ್ ಟೈಮ್ಗೆ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅಂದರೆ 3.5 hour ಡಿಫ್ರೆನ್ಸ್ ಇರುತ್ತೆ. ಮುಂಚೆ ಆದರೆ 4.5 hour ಡಿಫ್ರೆನ್ಸ್ ಇತ್ತು. ಈ ಟೈಮ್ ಚೇಂಜ್ ಆಗೋದನ್ನು ತೋರಿಸ್ತೀನಿ, ವಿಡಿಯೋ ಕೊನೆವರೆಗೂ ನೋಡಿ. ಆಟೋಮೆಟಿಕ್ ಟೈಮ್ ಚೇಂಜ್ ಆಗುತ್ತೆ. ಮ್ಯಾನ್ಯುವಲ್ ಕ್ಲಾಕ್ ಇರೋದೆಲ್ಲ ನಾವೇ ಚೇಂಜ್ ಮಾಡಬೇಕು. ಸೊ ಸ್ಮಾರ್ಟ್ ವಾಚ್ ಉಳಿದಿದ್ದೆಲ್ಲ ಆಟೋಮೆಟಿಕ್ ಚೇಂಜ್ ಆಗುತ್ತೆ, ಅದಕ್ಕೇನು ನಾವೇನು ಚೇಂಜ್ ಮಾಡಬೇಕಾಗಿಲ್ಲ. ಸೊ ನನಗಂತೂ ಫುಲ್ ಖುಷಿ ಆಗೈತಿ. ಯಾಕಂದರೆ ನಾನು ನೈಟ್ ಡ್ಯೂಟಿ ಒಳಗಿದ್ದೆ, 1 ಅವರ್ ಜಲ್ದಿ ಮನೆಗೆ ಹೋಗ್ತೇನೆ ಅನ್ನೋ ಖುಷಿ. ಸೊ ಮಾರ್ನಿಂಗ್ ಡ್ಯೂಟಿವರೆಗೆ ಬೆಳಗ್ಗೆ ಹೇಳ್ಬೇಕು ಅನ್ನೋದು ಕಷ್ಟ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಫಾಲೋ ಮಾಡಿ. ಏನು ಅನ್ನಿಸ್ತು ಅಂತ ಕಮೆಂಟು ಮಾಡಿ.